ನಮಸ್ಕಾರ ಸ್ನೇಹಿತರೆ, ನಾನು ಅಶೋಕ್ ಕುಮಾರ್ ಶೀಲ್ವಂತ್. ನಾಡಿನ ಸಮಸ್ತ ಜನರಿಗೆ ವಿಶ್ವ ಪರಿಸರ ದಿನಾಚರಣೆಯ ಶುಭಾಶಯಗಳು. ಇವತ್ತಿನ ವಿಷಯ ಏನಪ್ಪ ಅಂದರೆ, ಪರಿಸರ ಕುರಿತು ನಾನು 15-16 ವರ್ಷದಿಂದ ದೂರ ಸರಿಸ್ತಾ ಬಂದಿದ್ದೆ. ನಾನು ಪರಿಸರ ಮಾಲಿನ್ಯದ ಕುರಿತು, ಇವೇನು ಸಿಮೆಂಟ್ ಇಂಡಸ್ಟ್ರಿ ಏನು ಪರಿಸರ ಹಾಳು ಮಾಡ್ತಾ ಇದ್ದಾವೆ ಅದು ಕುರಿತು ಪ್ರತಿ ಪಬ್ಲಿಕ್ ಹಿಯರಿಂಗ್ನಲ್ಲಿ ದೂರ ಸರಿಸ್ತಾ ಬಂದಿದ್ದೆ. ನಾನು ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೂ ಕ್ರಮ ಕೈಗೊಂಡಿರುವುದಿಲ್ಲ ಮತ್ತು ಬಂದಿರುವಂಥ ಮತ್ತು ಇರುವಂಥ ಜಿಲ್ಲಾಧಿಕಾರಿಗಳು ಎಲ್ಲರೂ ಪರಿಸರ ಸಾರ್ವಜನಿಕ ಆಲಿ ಸಭೆಯಲ್ಲಿ ನಿರ್ಣಯ ಕೈಗೊಳ್ತಾರ. ಅದು ಪರಿಸರ ಸಂಬಂಧಪಟ್ಟಿದ್ದು ಹಿಯರಿಂಗ್ ಆಗಿರೋದ್ರಿಂದ ಮುಂಚೆನೇ ರೈತರಿಗೆ, ಕಾರ್ಮಿಕರಿಗೆ ಮತ್ತು ಪರಿಸರವಾದಿಗಳಿಗೆ ಮುಂಚೆನೇ ಹೇಳಿರ್ತಾರೆ. ಅವರು ಕೇವಲ ಪರಿಸರ ಬಗ್ಗೆ ಮಾತಾಡಬೇಕಂತ. ಆದರೆ ಅಲ್ಲಿ ಏನು ಕಂಪ್ನಿಗಳು ಪರ್ಮಿಷನ್ ಕೊಡ್ತಾ ಇದ್ದಾರೆ, ಏನು ಸಾರ್ವಜನಿಕ ಆಲಿಕೆ ಸಭೆ ಇರ್ತಾವೆ, ಏನು ಕಂಪ್ನಿ EC ಬೇಕಾಗಿರುತ್ತೆ, ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸು, ಅಲ್ಲಿ ಪರಿಸರ ಬಗ್ಗೆ ಮಾತಾಡಬೇಕಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಅಲ್ಲಿ ಯಾವುದೂ ಪರಿಸರ ಬಗ್ಗೆ ಮಾತಾಡೋದಿಲ್ಲ. ಕೇವಲ ತಮ್ಮ ಭೂಮಿ ಬೆಲೆ ಮತ್ತು ನೌಕರಿ ಉದ್ಯೋಗದ ಬಗ್ಗೆ ಮತ್ತು ಡೆವಲಪ್ಮೆಂಟ್ ಬಗ್ಗೆ ಮಾತ್ರ ಭಾಳಷ್ಟು ಬಾರಿ ಚರ್ಚೆ ಆಗ್ತವೆ. ಆದರೆ ಪರಿಸರ ಬಗ್ಗೆ ಯಾರೂ ಚರ್ಚೆ ಮಾಡೋದಿರಲ್ಲ. ಕೆಲವರು ಮಾತ್ರ ಬಂದಿರ್ತಾರೆ, ದೂರಿಂದ ಬಂದಿರ್ತಾರೆ ಪರಿಸರವಾದಿಗಳು, ಪರಿಸರ ಸ್ನೇಹಿಜೀವಿಗಳು ಬಂದು ಪರಿಸರ ಬಗ್ಗೆ ಮಾತಾಡಬೇಕಂತ ಮಾಡಿರ್ತಾರೆ ಅವರು. ಆದರೆ ಅವರಿಗೆ ಜಿಲ್ಲಾಧಿಕಾರಿಗಳು ಅನುಮತಿ ಕೊಟ್ಟಿರುವುದಿಲ್ಲ. ಭಾಳಷ್ಟು ಬಾರಿ ನೋಡಿದೆ ನಾನು. ಇಲ್ಲಿ ಪರಿಸರ ಬಗ್ಗೆ ಕಾಳಜಿ ಭಾಳ ಕಡಿಮೆ ಆಗಿದೆ ಕಲಬುರಗಿ ಜಿಲ್ಲೆಯಲ್ಲಿ. ಕೆಲವೊಂದು ಪಬ್ಲಿಕ್ ಹಿಯರಿಂಗ್ನಲ್ಲಿ ಬಳ್ಳಾರಿಯಿಂದ, ರಾಯಚೂರಿಂದ, ದೂರ ಊರಿಂದ ಬಂದಿರ್ತಾರೆ ಪರಿಸರವಾದಿಗಳು, ಪರಿಸರ ಸ್ನೇಹಿಜೀವಿಗಳು. ಅವ್ರಿಗೆ ಮಾತಾಡೋ ಕೂಡ ಕೊಟ್ಟಿರೋದಲ್ಲ. ಉದಾಹರಣೆಯಾಗಿ ದಾಲ್ಮಿಯಾ ಸಿಮೆಂಟ್ ಕಂಪನಿ ಮತ್ತು ರಾಷ್ಟ್ರೀಯ ಸಿಮೆಂಟ್ ಕಂಪನಿಯಲ್ಲಿ ಕೆಲವರು ಬಂದಿದ್ದರು ಪರಿಸರವಾದಿಗಳು. ಅವರಿಗೆ ಅಲ್ಲಿ ಜಿಲ್ಲಾಧಿಕಾರಿಗಳು ಮೊದಲು ಸ್ಥಳೀಯರು ಮಾತಾಡಲಿ, ಆನಂತರ ತಾವು ಮಾತಾಡ್ರಂತ ತಿಳ್ಕೊಂಡು ಅವರು ಬಾಯಿ ಮುಚ್ಚೋ ಕೆಲಸ ಮಾಡಿರ್ತಾರೆ. ಹೀಗಾಗಿ ಇಲ್ಲಿ ಜನರಿಗೆ ಕಲಬುರಗಿ ಜಿಲ್ಲೆಯ ಜನತೆಯಲ್ಲಿ ಸ್ವಲ್ಪ ಪರಿಸರ ಬಗ್ಗೆ, ಪರಿಸರ ಕಾಳಜಿ ಬಗ್ಗೆ ಭಾಳ ಕಡಿಮೆ ಇದೆ. ಹೀಗಾಗಿ ಈ ಏನು ಪರಿಸರ ಸಾರ್ವಜನಿಕ ಆಲಿಕೆ ಸಭೆ ಏನು ಇರ್ತಾವೆ, ಅವು ಕೇವಲ ಅಲ್ಲಿ ಸರ್ಕಾರಿ ಅಧಿಕಾರಿಗಳು, ಕಂಪ್ನಿ ಏಜೆಂಟು ಮತ್ತು ದಲ್ಲಾಳಿಗಳ ಥರ ಕೆಲಸ ಮಾಡ್ತಾರೆ. ಮತ್ತು ಕೆಲವು ಗ್ರಾಮದ ಮುಖಂಡರು ತಮ್ಮ ಕಾಂಟ್ಯಾಕ್ಟ್ ಸಿಗ್ತದೆ, ಉದ್ಯೋಗ ಸಿಗ್ತದೆ ಅಂತ ತಿಳ್ಕೊಂಡು ಅವರು ಕೂಡ ದಲ್ಲಾಳಿ ಕೆಲಸ ಮಾಡಿರ್ತಾರೆ. ಹೀಗಾಗಿ ಅವರು ಸ್ವಹಿತಾಸಕ್ತಿ ಸಲುವಾಗಿ ಪೂರ್ತಿ ಗ್ರಾಮಕ್ಕೆ, ತಾಲೂಕಕ್ಕೆ ಮತ್ತು ಜಿಲ್ಲೆಗೆ ಪೂರ್ತಿ ಮೋಸ ಮಾಡಿರ್ತಾರೆ. ಇಲ್ಲಿ ಹಲವು ಸಿಮೆಂಟ್ ಕಂಪ್ನಿಗಳು ಏನು ಮಾಡ್ತದೇವೆ, ತಮ್ಮ ತ್ಯಾಜ್ಯ ವಸ್ತು ಏನಿರ್ತದೆ, ಕೆಮಿಕಲ್ ನದಿ, ನಾಲ, ಹಳ್ಳಕ್ಕೆ ಬಿಡ್ತಾ ಇದ್ದೇವೆ. ಇದ್ರ ಬಗ್ಗೆ ಯಾರು ಜಿಲ್ಲಾಡಳಿತದಲ್ಲಿ ಅಥವಾ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಾಗಲಿ ಯಾವುದೂ ಕ್ರಮ ಕೈಗೊಳ್ಳುತ್ತಾ ಇಲ್ಲ. ಅನೇಕ ಸಕ್ಕರೆ ಕಾರ್ಖಾನೆಗಳು ಕೂಡ ನದಿ, ನಾಲ ಮುಖಾಂತರ ಏನು ತ್ಯಾಜ್ಯ ಬಿಡ್ತಾ ಇದ್ದಾರೆ, ಕೆಮಿಕಲ್ ಯುಕ್ತದು, ಅದ್ರ ಬಗ್ಗೆ ಯಾವುದೂ ತನಿಖೆ ಆಗ್ತಾಯಿಲ್ಲ. ನಾನು ಸಾಕಷ್ಟು ಬಾರಿ ದೂರು ಸಲ್ಲಿಸಿರ್ತೀನಿ. ಅದ್ರ ಬಗ್ಗೆ ಬರೀ ನೋಟಿಸ್ ಕೊಡ್ತಾರೆ, ಮೀಟಿಂಗ್ ಕರೀತಾರೆ. ಅದ್ರ ಮೀಟಿಂಗ್ ಏನಾಗ್ಯದ ಮಸೂದಕ್ಕೆ ಹೇಳೋದಿಲ್ಲ. ಇಲ್ಲೆಲ್ಲ ಮೀಟಿಂಗ್ ಕರೆದಂಗೆ ಮಾಡಿ ತೇಪೆ ಹಚ್ಚೋ ಕೆಲಸ ಮಾಡಿ ಆ ಕಂಪ್ನಿಯ ಪರವಾಗಿ ವರದಿ ಕೊಡ್ತಾರೆ. ಯಾವುದು ಇಲ್ಲಿ ಪರಿಸರ ಹಾಳಾಗ್ತಾಯಿಲ್ಲ ಅಂತ ತಿಳ್ಕೊಂಡು ಇಲ್ಲಿ ಅನೇಕ ಸಿಮೆಂಟ್ ಕಂಪ್ನಿಗಳು ರಾತ್ರಿ ಹೊತ್ತಿನಲ್ಲಿ ಧೂಳು ಬಿಡ್ತಾ ಇದ್ದಾವೆ ತಮ್ಮ ಚಿಮಣಿಯಿಂದ. ಏನು ಚಿಮಣಿ ಎಷ್ಟು ಎತ್ತರ ಇರಬೇಕು, ಎಷ್ಟಿಲ್ಲ, ಎಲ್ಲ ಮಾಲಿನ್ಯ ನಿಯಂತ್ರಣ ಮಂಡಳಿದವ್ರಿಗೆ ಗೊತ್ತು. ಆದರೆ ಸುತ್ತಮುತ್ತ ರೇಡಿಯಸ್ 10 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಬರೀ ಧೂಳುಮಯ ಆಗಿದೆ ಮತ್ತು ಅನೇಕ ವಾಹನಗಳ ಓಡಾಟದಿಂದ ಧೂಳುಮಯ ಆಗಿದೆ. ಮತ್ತು ಸಿಮೆಂಟ್ ಕಾರ್ಖಾನೆಗಳು ಮತ್ತು ಸಕ್ಕರೆ ಕಾರ್ಖಾನೆಗಳು ಏನು ಮಲಿನ ಬಿಡ್ತದೆ ನದಿ ನಾಲೆಗಳಿಗೆ, ಹಳ್ಳಗಳಿಗೆ, ಅದರ ಬಗ್ಗೆ ಯಾವುದೂ ಕ್ರಮ ವಹಿಸ್ತಾ ಇಲ್ಲ. ಬರೀ ನೋಟಿಸ್ ಕೊಟ್ಟು ತಲೆ ತೊಳ್ಕೊತಾ ಇದ್ದಾರೆ. ಹೀಗಾಗಿ ಬರೀ ನೋಟಿಸ್ನಿಂದ ಏನೂ ಆಗೋದಿಲ್ಲ. ನೋಟಿಸ್ ಕೊಟ್ಟಂಗೆ ಮಾಡಿ ನಮ್ಮ ತಲೆ ಸವರಿ
ನೋಟಿಸ್ ಕೊಟ್ಟಿವಿ, ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತ ಹೇಳ್ತಾರೆ. ಏನೂ ಮಾಡೋದಿಲ್ಲ. ಸಾಕಷ್ಟು ಕಂಪ್ನಿಗಳ ಕುರಿತು ನಾನು ದೂರು ಸಲ್ಲಿಸಿದ್ದೀನಿ, ಆದರೆ ಇನ್ನವರೆಗೆ ಯಾವುದೂ ಕ್ರಮ ಕೈಗೊಂಡಿರೋದಿಲ್ಲ. ಇಲ್ಲಿ ಕಂಪ್ನಿಗಳು ಬಂದಿರುವುದೇ ಪರಿಸರ ಹಾಳು ಮಾಡೋ ಸಲುವಾಗಿ. ಈ ಎಲ್ಲ ಕಂಪ್ನಿಗಳು ಬಂದ್ ಮಾಡಿದ್ರೆ ಅರ್ಧ ಪರಿಸರ ಉಳಿಸ್ದಂಗೆ ಆಗ್ತದೆ. ನಾವು ಯಾವುದೂ ಒಂದು ರೈತರಿಗೆ ಉಪಯೋಗ ಇಲ್ಲ, ಒಂದು ಕಾರ್ಮಿಕರಿಗೆ ಉಪಯೋಗ ಇಲ್ಲ, ಒಂದು ಸ್ಥಳೀಯರಿಗೆ ಉಪಯೋಗ ಇಲ್ಲ, ಒಂದು ಯಾವುದಕ್ಕೂ ಉಪಯೋಗ ಇಲ್ಲ. ಹೀಗಾಗಿ ಈಗೇನು ಮಾಡ್ತಾಯಿದ್ದೇವೆ, ಸಿಮೆಂಟ್ ಕಂಪ್ನಿಗಳು ಪೂರ್ತಿ ಎಲ್ಲ ಇಲ್ಲಿ ಬೆಳೆಗಳು ಹಾಳು ಮಾಡ್ತಾಯಿದ್ದಾವೆ, ನದಿ ನೀರಿನ ಮೂಲ ಹಾಳು ಮಾಡ್ತಿದ್ದಾವೆ ಮತ್ತು ಜನಸಾಮಾನ್ಯರ ಪ್ರಾಣ ಜೊತೆ ಚೆಲ್ಲಾಟವಾಡ್ತಿದ್ದಾರೆ. ಇವೆಲ್ಲ ಅಧಿಕಾರಿಗಳು ಏನಿವೆ, ಸರ್ಕಾರಿ ಅಧಿಕಾರಿಗಳು ಸರ್ಕಾರ ಸಂಬಳ ತಿಂತಾರೆ, ಆದರೆ ಕಂಪ್ನಿಯ ಕೆಲಸ ಮಾಡ್ತಾರೆ. ಇವರೆಲ್ಲರೂ ಪರಿಸರ ಬಗ್ಗೆ ಜಾಗೃತಿ ಇಲ್ಲ. ಯಾವ್ಯಾವ ಒಳ್ಳೆ ಮಷಿನ್ ಕೂಡಿಸ್ಬೇಕಾಗಿತ್ತು, ಒಳ್ಳೆ ಮಷಿನ್ ಕೂಡಿಸೋಲ್ಲ, ಹೆಚ್ಚಿಗೆ ಖರ್ಚು ಬರ್ತದೆ ಅಂತ ತಿಳ್ಕೊಂಡು ಮತ್ತು ಹೆಚ್ಚಿಗೆ ವಿದ್ಯುತ್ ಖರ್ಚಾತ ಅಂತ ತಿಳ್ಕೊಂಡು ದೊಡ್ಡ ಮಷಿನ್ ಕೂಡಿಸಲ್ಲ. ಅವೆಲ್ಲ ಬಂದಿಟ್ಟು ಪೂರ್ತಿ ಹೊಗೆ ಎಲ್ಲ ಹೊರಗೆ ಬಿಡ್ತಾರೆ, ಕರಿ ಹೊಗೆ. ಮತ್ತು ಸ್ಪೆಷಲಿಯಾಗಿ ಮಳೆಗಾಲದಲ್ಲಿ ನದಿ ನಾಲೆಗಳಿಗೆ ಬಿಟ್ಬಿಡ್ತಾರೆ. ಏನು ಹೆಚ್ಚಿಗೆ ಆಗಿರ್ತಾವ್ರ ಬೆಲೆ, ಹೆಚ್ಚಿಗೆ ಶೇಖರಣೆ ಏನಾಗಿರ್ತದೆ ಪೂರ್ತಿ ನದಿ ನಾಲೆಗಳ ಮುಖಾಂತರ ಬಿಟ್ಬಿಡ್ತಾರೆ. ಮತ್ತು ಮಳೆ ಬರುವಾಗ ಡಸ್ಟ್ ಬಿಡ್ತಾರೆ. ಯಾರಾದರೂ ತಿಳ್ಕೊಬೇಕು ಇದು ಕಂಪ್ನಿ ಡಸ್ಟ್, ಮಳೆ ಬರ್ತದೆ ಅಂತ ತಿಳ್ಕೊಬೇಕು, ಆದರೆ ಅದು ಎಲ್ಲ ಕಂಪ್ನಿ ಡಸ್ಟ್ ಇರ್ತದೆ. ನಿನ್ನೆನೇ ನೋಡಿದ್ದೆ ನಾನು. ಪ್ರತಿ ಬಾರಿ ನೋಡ್ತೀನಿ ನಾನು, ಮಳೆ ಯಾವಾಗ ಬರ್ತದೆ ಆವಾಗ ಡಸ್ಟ್ ಬಿಡ್ತಾ ಇರ್ತಾರೆ ಇವರು. ಮತ್ತು ರಾತ್ರಿ ಹೊತ್ತಿನಲ್ಲಿ ಹೆಚ್ಚಾಗಿ ಡಸ್ಟ್ ಬಿಡ್ತಾರೆ. ಹೀಗಾಗಿ ಕಲಬುರಗಿ ಜಿಲ್ಲೆಯಲ್ಲಿ ಸೇಡಂ, ಚಿಂಚೋಳಿ, ಚಿತ್ತಾಪುರ್ ಏನು ಸಿಮೆಂಟ್ ಕಂಪ್ನಿಗಳಿವೆ ಅವೆಲ್ಲ ಡಸ್ಟ್ ಬಿಡ್ತಾ ಇದ್ದಾವೆ. ಆ ಡಸ್ಟ್ ನಿಂತು ಜನರ ಸಾಮಾನ್ಯರ ಜೊತೆ ಪ್ರಾಣ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ ಮತ್ತು ಜಾನುವಾರುಗಳು ಕೂಡ ತೊಂದರೆ ಆಗ್ತಾಯಿದೆ. ಹೀಗಾಗಿ ಸುತ್ತಮುತ್ತಲ ಪರಿಸರ ಹಾಳು ಮಾಡ್ತಾಯಿದ್ದಾರೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಪರಿಸರ ಕುರಿತು ಅನೇಕ ವಿಡಿಯೋಗಳು ಮಾಡಿ ಬಿಡ್ತೀನಿ. ಇದರ ಬಗ್ಗೆ ಏನು ಕಂಪ್ನಿಗಳು ಯಾವ್ಯಾವ ಥರ ಜನರಿಗೆ ಮೋಸ ವಂಚನೆ ಮಾಡ್ತಾಯಿದ್ದಾರೆ, ಜನರ ಪ್ರಾಣ ಜೊತೆ ಚೆಲ್ಲಾಟ ಆಡ್ತಾಯಿದ್ದಾರೆ, ಅದ್ರ ಕುರಿತು ಇವತ್ತೇನು ವಿಶ್ವ ಪರಿಸರ ದಿನಾಚರಣೆ ಇದೆ, ಇಲ್ಲಿಂದ ಇನ್ನೂ 1 ವರ್ಷದವರೆಗೆ ಏನೇನು ಕ್ರಮ ಕೈಗೊಳ್ಬೇಕು ಅದರ ವಿರುದ್ಧ ಪರಿಸರ ಸಂರಕ್ಷಣೆಗಾಗಿ, ಪರಿಸರ ರಕ್ಷಣೆ ಮಾಡೋ ಸಲುವಾಗಿ ಏನೇನು ಮಾಡಬೇಕು ಅದೆಲ್ಲ ಮಾಡ್ತೀನಿ. ಮತ್ತು ಕಂಪ್ನಿಯು ಅನೇಕ ಕಾಯ್ದೆ ಕಾನೂನುಗಳು ಉಲ್ಲಂಘನೆ ಮಾಡಿದರೆ ಕಂಪ್ನಿಗಳು ಏನಿಲ್ಲಂದ್ರೆ ಸಕ್ಕರೆ ಕಾರ್ಖಾನೆಗಳು ಮತ್ತು ಸಿಮೆಂಟ್ ಕಾರ್ಖಾನೆಗಳು ಏನಿಲ್ಲಂದರೂ 33% ತಮ್ಮಲ್ಲಿ ಅರಣ್ಯೀಕರಣ ಮಾಡಬೇಕು. ಆ ಅರಣ್ಯೀಕರಣ ಮಾಡಿರೋದಿಲ್ಲ. ಸಾಕಷ್ಟು ಕಾಯ್ದೆ ಕಾನೂನುಗಳ ಬಗ್ಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಮತ್ತು ಯಾವ ರೀತಿ ಜನಪ್ರತಿನಿಧಿಗಳು ಮತ್ತು ಸರ್ಕಾರಿ ಅಧಿಕಾರಿಗಳು ಕಂಪ್ನಿ ಜೊತೆ ಶಾಮೀಲಾಗಿದ್ದಾರೆ, ಅವ್ರ ಜೊತೆ ಕೈ ಜೋಡಿಸಿದ್ದಾರೆ, ಅವೆಲ್ಲ ಹೇಳ್ತಾ ಹೋಗ್ತೀನಿ ನಾನು. ಮುಂದಿನ ದಿನಮಾನಗಳಲ್ಲಿ ಇವೆಲ್ಲ ಸಿಮೆಂಟ್ ಕಾರ್ಖಾನೆಗಳು ಮತ್ತು ಸಕ್ಕರೆ ಕಾರ್ಖಾನೆಗಳು, ಯಾವ್ಯಾವ ಸಿಮೆಂಟ್ ಕಾರ್ಖಾನೆಗಳು ಮತ್ತು ಸಕ್ಕರೆ ಕಾರ್ಖಾನೆಗಳು ತಮ್ಮ ತ್ಯಾಜ್ಯ ಏನು ನದಿ ನಾಲಾ ಏನು ಬಿಡ್ತಾವ ಅವೆಲ್ಲ ಲೈಸೆನ್ಸ್ ರದ್ದು ಮಾಡಬೇಕು. ಮತ್ತು ಕಂಪ್ನಿಯ ಮಾಲೀಕರ ಮೇಲೆ ಕ್ರಿಮಿನಲ್ ಕ್ರಮ ಕೈಗೊಳ್ಳಬೇಕು. ಈಗ ಹಲವು ವಿಷಯಗಳಿವೆ. ಅವು ಪರಿಸರ ಬಗ್ಗೆನೇ ಟೈಮ್ ಸಿಕ್ಕಾಗ ಪರಿಸರ ಬಗ್ಗೆನೂ ನಾನು ವಿಡಿಯೋ ಮಾಡ್ತಾ ಹೋಗ್ತೀನಿ. ಮತ್ತು ಏನು ಕಂಪ್ನಿಗಳಿವೆ, ಕಂಪ್ನಿಯ ಅಣತಿಯಂತೆ ಏನು ಸರ್ಕಾರಿ ನೌಕರರು ಕೆಲಸ ಮಾಡ್ತಾಯಿದ್ದಾರೆ, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಏನು ಕೆಲಸ ಮಾಡ್ತಾಯಿದೆ, ಜಿಲ್ಲಾಡಳಿತ ಏನು ಕೆಲಸ ಮಾಡ್ತಾಯಿದೆ, ಸಾಕಷ್ಟು ಹಲವು ಬಾರಿ ದೂರು ಸಲ್ಲಿಸಿದ್ರು ಕೂಡ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ನ್ಯಾಯಾಲಯದ ಮೊರೆ ಹೋಗೋದು ಅಥವಾ ಲೋಕಾಯುಕ್ತರು ಮೊರೆ ಹೋಗೋದು ಒಂದೇ ಬಾಕಿ ಇದೆ. ಅದು ಎಲ್ಲ ನಾನು ಕೆಲಸ ಮಾಡ್ತೀನಿ. ಮಧ್ಯದಲ್ಲಿ ಪರಿಸರ ಬಗ್ಗೆನೂ ಕೂಡ ಕೆಲವು ವಿಡಿಯೋ ಮಾಡಿ ಮತ್ತು ಆ ಸ್ಥಳಕ್ಕೆ ಹೋಗಿ ವಿಡಿಯೋ ಮಾಡಿ ತಮ್ಮ ಗಮನಕ್ಕೆ ತೊಗೊಂಬರ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಜೈ ಭೀಮ್, ನಮೋ ಬುದ್ಧಾಯ.